ಚಾಮರಾಜಪೇಟೆ ಹಸುವಿನ ಕೆಚ್ಚಲು ಕುಯ್ದಂಥ ಘಟನೆಯನ್ನು ಮರೆಮಾಚಕ್ಕೆ ಮುಂಚೆನೇ ಹೊನ್ನಾವರದಲ್ಲಿ ಕೂಡ ಹಸುವಿನ ಕರುವನ್ನು ಕಟ್ ಮಾಡಿರೋವಂಥದ್ದು ಒಂದು ರೀತಿ ಕರ್ನಾಟಕದಲ್ಲಿ ಗೋವಿಗಳಿಗೆ ರಕ್ಷಣೆ ಇಲ್ಲ, ಗೋಮಾತೆಗೆ ರಕ್ಷಣೆ ಇಲ್ಲ, ಪುಣ್ಯಕೋಟಿಗೆ ರಕ್ಷಣೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಆಗ್ತಾ ಇದೆ. ಸರ್ಕಾರಕ್ಕೆ ಇದು ಯಾವ ಕಿವುಡ ಸರ್ಕಾರ ಆಗಿದೆ, ಕಿವುಡರು ಕಣ್ಣಿಲ್ದ ಸರ್ಕಾರ ಇದು. ಇಷ್ಟೊಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ರೂ ಕೂಡ ಈ ಸರ್ಕಾರ ಮತ್ತೆ ಏನೋ ದೊಡ್ಡದಾಗಿ ಸಮಾವೇಶ ಬೇರೆ ಮಾಡ್ತಾಯಿದೆ. ಏನೋ ಗಾಂಧಿಯ ನೆನಪುಗಳಂತ. ಇದು ಡೂಪ್ಲಿಕೇಟ್ ಕಾಂಗ್ರೆಸ್ಸಿನ ಗಾಂಧಿ, ಇದು ಡೂಪ್ಲಿಕೇಟ್. ಆ ಗಾಂಧಿ ಒರಿಜಿನಲ್ ಅವರು. ಇಲ್ಲಿ ಇವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲ ಡೂಪ್ಲಿಕೇಟ್ ಗಾಂಧಿ. ಇದು ಈ ಡೂಪ್ಲಿಕೇಟ್ ಗಾಂಧಿಗಳ ಸಮಾವೇಶ. ಸ್ವಾತಂತ್ರ್ಯ ತಂದಿದ್ದು ಆ ಗಾಂಧಿ. ಇವರ ಯಾರು ಈಗಿರುವಂಥ ಕಾಂಗ್ರೆಸ್ ಅವರು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಾಗಿದ್ದಾರೆ? ಸೋನಿಯಾ ಗಾಂಧಿ ಮಾಡಿದ್ದಾರಾ? ಅವರು ಇಟಲಿಯಲ್ಲಿದ್ದರು. ರಾಹುಲ್ ಗಾಂಧಿ ಮಾಡಿದ್ದಾರಾ? ಪ್ರಿಯಾಂಕಾ ವಡೇರಾ ಮಾಡಿದ್ದಾರಾ? ಇವರೆಲ್ಲ ಡೂಪ್ಲಿಕೇಟ್ ಕಾಂಗ್ರೆಸ್ ಅವರು, ಡೂಪ್ಲಿಕೇಟ್ ಗಾಂಧಿ ಹೆಸರು ಹೇಳ್ಕೊಂಡು ಬಂದಿರೋವಂಥವ್ರು. ಅದರಿಂದ ಕರ್ನಾಟಕದಲ್ಲಿ ಒಂದು ರೀತಿ ಸರ್ಕಾರ ಸತ್ತೋಗಿರೋ ಸರ್ಕಾರ ಇದು. ಕಿವಿ ಕಣ್ಣು ಏನು ಇಲ್ಲದೆ ಇರೋಂಥ ಸರ್ಕಾರ. ಕಾನೂನು ಇಲ್ಲಿ ಗೃಹ ಸಚಿವರು ಯಾರು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಎಲ್ಲ ಸಚಿವರು ಕೂಡ ಗೃಹ ಇಲಾಖೆಯಲ್ಲಿ ಕೈ ಆಡಿಸ್ತಾ ಇದ್ದಾರೆ. ಮತ್ತು ಲಂಚಾವತಾರ, ಭ್ರಷ್ಟಾಚಾರ, ಲಂಚಾವತಾರ ಅಂತೂ ಮಿತಿಮೀರಿದೆ. 60% ಕಮಿಷನ್ ಇಲ್ಲದೆ ಏನು ಈ ಸರ್ಕಾರದಲ್ಲಿ ಒಂದು ಫೈಲು ಮೂವ್ ಆಗಲ್ಲ. 60% ಕಮಿಷನ್ ಇದ್ದರೆ ಈ ಸರ್ಕಾರದಲ್ಲಿ ಫೈಲ್ ಮೂವ್ ಆಗ್ತದೆ, ಇಲ್ಲ ಅಂದರೆ ಇಲ್ಲ. ಆ ಪರಿಸ್ಥಿತಿ ಸರ್ಕಾರದಲ್ಲಿ ಇದೆ. ಮತ್ತೊಂದು ವಿಜಯಪುರದ ಕಾರ್ಮಿಕರನ್ನು ಬೀದಿಯಲ್ಲೇ ನಿಲ್ಲಿಸಿ ಹೊಡಿತಾ ಇರೋವಂಥ ಹೃದಯ ವಿದ್ರಾಯಕ ದೃಶ್ಯವನ್ನು ಕೂಡ ನಾವು ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಅಂದರೆ ಬೀದಿಯಲ್ಲಿ ಇಟ್ಕೊಂಡು ಇಷ್ಟೆಲ್ಲ ರಾಜಾರೋಷ ಹೊಡಿತಾರೆ ಅಂತಂದರೆ ಪೊಲೀಸರ ಬಗ್ಗೆ, ಈ ರಾಜ್ಯದಲ್ಲಿರುವಂಥ ರೌಡಿಗಳಿಗೆ, ದರೋಡೆಕೋರರಿಗೆ ಏನು ಮೆಸೇಜ್ ಹೋಗ್ತಾಯಿದೆ? ಅಂದರೆ ನಿಮ್ಮಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಅನ್ನೋದಕ್ಕೆ ಈ ಕಾರ್ಮಿಕರ ಗೋಳನ್ನು ಕೂಡ ನೋಡುವುದು. ಒಂದು ಕಡೆ ಅಧಿಕಾರಿಗಳ ಸಾವು, ಗುಂಡಾರಿಸಿ ಬ್ಯಾಂಕಲ್ಲಿ ದರೋಡೆ ಮಾಡ್ತಾರೆ, ಇನ್ನೊಂದು ಕಡೆ ರಸ್ತೆಯಲ್ಲಿ ಕಾರ್ಮಿಕರನ್ನು ಥಳಿಸ್ತಾರೆ. ಇದೆಲ್ಲವನ್ನು ನೋಡಿಕೊಂಡು ಸರ್ಕಾರ ಸುಮ್ಮನೆ ಕೂತಿದೆಯಲ್ಲ. ಇದೊಂದು ಕುಂಭಕರ್ಣೆಯಲ್ಲಿ ನಿದ್ದೆ ಮಾಡ್ತಾ ಇರೋವಂಥ ಸರ್ಕಾರ. ಇಂಥ ಕೆಟ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ 20 ತಿಂಗಳಲ್ಲಿ 20 ಹಗರಣಗಳು, ಕಾನೂನು ಸುವ್ಯವಸ್ಥೆ ಅಂತೂ ಕೈ ಚೆಲ್ಲಿರುವಂಥ ಒಂದು ಸರ್ಕಾರವನ್ನೇ ಯಾರು ನೋಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ದರಿದ್ರ ಸರ್ಕಾರ ನಾವು ನೋಡ್ತಾ ಇದ್ದೀವಿ. ಸರ್, ಇದು ಸರ್ ಈಗ BJP JDS ಇಂದ 25 ಜನ ಶಾಸಕರು ಬರ್ತಾರೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಪಕ್ಷದಿಂದ ಹೋಗ್ತಿದ್ದಾರೆ ಸರ್ ಕಾಂಗ್ರೆಸ್ಗೆ ಹೇಳಿದಾರಲ್ಲ, ಇವತ್ತೆಲ್ಲ ಮಾತಾಡಿದಾರಲ್ಲ ಸರ್. ಈಗ MP ಪಾಟೀಲ್ ಅವರು ಹೇಳಿದ್ದಾರೆ. ಈಗಾಗಲೇ ಯತ್ನಾಳ್ ಅವರು ಹೇಳಿದ್ದಾರೆ 60 ಜನ ಬರೋಕ್ಕೆ ರೆಡಿ ಇದ್ದಾರೆ ಅಂತ. ಅವ್ರ ಪಾರ್ಟಿಯಲ್ಲಿ ಅನುದಾನ ಕೊಡದೆ ಎಲ್ಲ MLAಗಳು ಪಾರ್ಟಿ ಬಿಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಅವ್ರ ಪಾರ್ಟಿಯಲ್ಲಿರೋದು. ಅನುದಾನ ಇಲ್ಲ ಅಂತ ಮೊನ್ನೆನೂ ಕೂಡ ಅವರ CLP ಮೀಟಿಂಗಲ್ಲೇ ಗಲಾಟೆ ಆಗಿದೆ. ಮತ್ತು ಬಡದಾಟನೂ ಕೂಡ ನಡೀತಾ ಇದೆ. ಅನುದಾನದ ಕೊರತೆಯಿಂದ ಎಲ್ಲರೂ ಕೂಡ ಆತ್ಮಹತ್ಯೆ. MLAಗಳು ಹೇಳಿದ್ದಾರೆ, ಯಾಕೆ ನಾವು ಇಲ್ಲಿ MLA ಆಗಿ ಇರಬೇಕು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಮೇಲು ಅಂತ ಹೇಳಿದ್ದಾರೆ. ಅದರಿಂದ ಅವ್ರ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಇವತ್ತು ಶಾಸಕರಿಗೆ ಅನುದಾನ ಕೊಡದೆ, ಕಾಂಗ್ರೆಸ್ ಶಾಸಕರಿಗೂ ಅನುದಾನ ಕೊಡದೆ ಅವರು ತೋಲಾಡ್ತಲ್ಲಿರೋದಂಥದ್ದು. ಅವರು ಡಿಸ್ಟರ್ಬ್ ಆಗಿರೋದು ಅವ್ರ ಪಾರ್ಟಿಯವರು, ನಾವಲ್ಲ. ಅದರಿಂದ ಕಾಂಗ್ರೆಸ್ ಅವ್ರ ಮನೇನ ಫಸ್ಟು ನೋಡ್ಕೊಳ್ಳಿ, ಯಾರ್ಯಾರು ಬಿಟ್ಟು ಹೋಗ್ತಾರೆ. ಯಾಕೆಂದರೆ ಹಿಂದೆ ಒಂದು ಪದ್ಧತಿ ಇದೆಯಲ್ಲ, ಹಿಂದೆ 15 ಜನ ಕಾಂಗ್ರೆಸ್ ಅವರು ಓಡೋಗಿ BJPಗೆ ಬಂದಿರಲ್ಲ. ಆ ನೆನಪು ಇನ್ನೂ ಹಂಗೆ ಇದೆಯಲ್ಲ 2 ವರ್ಷದಿಂದ. ಮತ್ತೆ ಮರುಕಳಿಸಬಾರ್ದು ಅನ್ನೋದಾದ್ರೆ ಕಾಂಗ್ರೆಸ್ ಎಚ್ಚರಿಕೆಯ ನಡೆಯನ್ನು ಮಾಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.